ಇನ್ನು ಸಂಕ್ರಾಂತಿ ನಂತರ ರಾಜ್ಯ ಸರ್ಕಾರ ಪತನ ಆಗುತ್ತೆ ಅಂತೆಲ್ಲ ಯೋಗೇಶ್ವರ್ ಅವರು ಈಗಾಗಲೇ ಭವಿಷ್ಯ ನುಡಿದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇನ್ನೊಮ್ಮೆ ಜೈಲಿಗೆ ಹೋಗ್ತಾರೆ ಅಂತ ಯತ್ನಾಳ್ರು ಕೂಡ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಬಿಜೆಪಿಯವರ ಕೈಲಿ ಏನೂ ಆಗೋದಿಲ್ಲ, CBI ED ದಾಳಿ ಮಾಡಿಸ್ತಾರೆ ಅಷ್ಟೇ ಅನ್ನುವಂಥದ್ದು ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಆರೋಪ. ಇವೆಲ್ಲದಕ್ಕೂ ಕೂಡ ಪುಷ್ಟಿ ಕೊಡುವಂತೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಆಪ್ತನ ಮೇಲೆ ಜಾರಿ ನಿರ್ದೇಶನಾಲಯ ರೇಡ್ ನಡೆಸಿದೆ. ಕೆಪಿಸಿಸಿ ಸಹಕಾರಿ ವಿಭಾಗದ ರಾಜ್ಯ ಸಂಚಾಲಕ ಮೊನ್ನೆಯಷ್ಟೇ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು ಡಿಕೆ ಶಿವಕುಮಾರ್ ಆಪ್ತ ಮಂಜುನಾಥ್ ಗೌಡ. ನಾಳೆ ಮಂಜುನಾಥ್ ಗೌಡಗೆ ಭರ್ಜರಿ ಸನ್ಮಾನ ಕಾರ್ಯಕ್ರಮವೂ ಇತ್ತು. ಆದ್ರೆ ಇವತ್ತು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಡಿಕೆಶಿ ಆಪ್ತನ ಮನೆ ಮೇಲೆ ದಾಳಿ ಮಾಡಿದೆ. ತೀರ್ಥಹಳ್ಳಿಯಲ್ಲಿರುವ ಸಂಬಂಧಿಕರ ಮನೆಗಳು, ಬೆಟಮಕ್ಕಿ ಹಾಗೂ ಕಲ್ಲುಕೊಪ್ಪದಲ್ಲಿ ಶರಾವತಿ ನಗರದಲ್ಲಿ ಅವರ ನಾದಿನಿ ಮನೆ ಮೇಲೂ ರೇಡ್ ಆಗಿದೆ. 1997ರಿಂದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದ ಮಂಜುನಾಥ್ ಗೌಡ 2014ರಲ್ಲಿ ನಕಲಿ ಚಿನ್ನ ಅಡವಿಟ್ಟು 62 ಕೋಟಿ ಸಾಲ ಕೊಟ್ಟಿದ್ರು. ಆಪ್ತರು ಸಂಬಂಧಿಕರ ಹೆಸರಲ್ಲಿ 62 ಕೋಟಿ ವಂಚಿಸಿದ್ದ ಆರೋಪ ಎದುರಿಸಿದ್ರು. ಸಹಕಾರಿ ಬ್ಯಾಂಕ್ ಸಂತ್ರಸ್ತರಿಂದ ಇಡಿಗೆ ಸಾಲು ಸಾಲು ದೂರು ಹೋಗಿತ್ತು. 2014ರಲ್ಲಿ 18 ಸಿಬ್ಬಂದಿಯನ್ನ ಬಂಧಿಸಿ ವಿಚಾರಣೆಯೂ ಆಗಿತ್ತು. ಆಮೇಲೆ 2021ರಿಂದ ಡಿಸಿಸಿ ಬ್ಯಾಂಕ್ ವಹಿವಾಟಿನಿಂದ ಮಂಜುನಾಥ್ ಗೌಡ ದೂರ ಇದ್ರು. ಸೆಪ್ಟೆಂಬರ್ 28, 2023ರಂದು ಮತ್ತೆ ಅದೇ ಡಿಸಿಸಿ ಬ್ಯಾಂಕ್ಗೆ ಅಧ್ಯಕ್ಷರಾಗಿ ಮಂಜುನಾಥ್ ಗೌಡ ಆಯ್ಕೆ ಆದ್ಮೇಲೆ ಮತ್ತೆ ಸಂತ್ರಸ್ತರಿಂದ ಇಡಿಗೆ ದೂರು ಹೋಯಿತು. ಹೀಗಾಗಿ ಇವತ್ತು ಜಾರಿ ನಿರ್ದೇಶನಾಲಯ ದಾಳಿ ಮಾಡಿದೆ. ಆಪ್ತನ ಮೇಲೆ ಇಡಿ ದಾಳಿ ಮಾಡಿದ್ದಕ್ಕೆ ಡಿಕೆಶಿ ಹೆಚ್ಚು ತಲೆಕೆಡಿಸಿಕೊಂಡಿಲ್ಲ. ಆದರೆ ಶಿವಮೊಗ್ಗ ಕಾಂಗ್ರೆಸ್ ನಾಯಕ ಕಿಮ್ಮನೆ ರತ್ನಾಕರ್ ಬಿಜೆಪಿಯ ಕಿತಾಪತಿ ಅಂತ ಆರೋಪಿಸುತ್ತಿದ್ದಾರೆ. ನನಗೆ ಗೊತ್ತಿಲ್ಲ ರೀ, ಯಾವ ರೈಡ್ ಮಾಡಿದ್ರು ಏನ್ ಮಾಡಿದ್ರು ಗೊತ್ತಿಲ್ಲ. ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಅಂತ ಯಾರೋ ಹೇಳಿದ್ರು, ನನಗಿನ್ನ ವಿಚಾರ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ದೇಶಾದ್ಯಂತ ವಿರೋಧ ಪಕ್ಷಗಳ ಮನೆ ಮೇಲೆ ರೈಡ್ ಮಾಡ್ತಕ್ಕಂಥದ್ದನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರೊಳಗೆ ಇದು ಒಂದು ಭಾಗ ಅಂತ ನಾನು ಅಂದ್ಕೊಂಡಿದ್ದೀನಿ. 3-4 ದಿನಗಳಿಂದ ಶಿವಮೊಗ್ಗ ರಾಗಿಗುಡ್ಡ ಗಲಾಟೆಯಲ್ಲಿ ಮುಳುಗಿತ್ತು. ಈಗ ಶಿವಮೊಗ್ಗದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನ ಮನೆ ಮೇಲೆ ಇಡಿ ರೇಡ್ ಸದ್ದು ಮಾಡುತ್ತಿದೆ. ಇಡಿ CBI ದಾಳಿ ಮಾಡಿ ಅದರ ಮೂಲಕವಾಗಿ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟಕ್ಕೆ ಶಾಕ್ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅನ್ನುವಂತಹ ಆರೋಪವನ್ನು ನಿರಂತರವಾಗಿ ಕಾಂಗ್ರೆಸ್ ನಾಯಕರು ಮಾಡ್ತಾನೆ ಇದ್ದಾರೆ. ಇದರ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾಂಗ್ರೆಸ್ ಹಗರಣದ ಅಂದರೆ ರಾಜಸ್ಥಾನದಲ್ಲಿ ಕೆಂಪು ಡೈರಿ ರಹಸ್ಯವನ್ನು ನಾವು ತನಿಖೆ ಮಾಡಿಸ್ತೀವಿ, ಕಾಂಗ್ರೆಸ್ ನಾಯಕರ ತಿಜೋರಿಯನ್ನು ಖಾಲಿ ಮಾಡಿಸ್ತೀನಿ ಅಂತ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ವರದಿಯನ್ನು ತೋರಿಸ್ತಿದ್ದಾರೆ. ರಾಜಸ್ಥಾನ ಚುನಾವಣೆ ಅಖಾಡದಲ್ಲಿ ಮೋದಿ ಕೆಂಪು ಡೈರಿಯ ರಹಸ್ಯ ಬಿಚ್ಚಿಟ್ರು. ಕಾಂಗ್ರೆಸ್ ಕಾಲದ ಎಲ್ಲಾ ಹಗರಣಗಳ ರಹಸ್ಯ ಇರುವ ಕೆಂಪು ಡೈರಿಯನ್ನ ಜನರ ಮುಂದಿಡ್ತೀವಿ ಅಂತ ಜೋಧ್ಪುರ ರ್ಯಾಲಿಯಲ್ಲಿ ಶಪಥ ಮಾಡಿದ್ರು. आप सबने लाल डायरी के बारे में सुना है? लोग कहते हैं कि लाल डायरी में कांग्रेस के करप्शन की हर काली करतूत उसमें है. आप मुझे बताइए, इस लाल डायरी के काले राज खुलने चाहिए कि नहीं खुलने चाहिए? सब खुल करके बाहर आना चाहिए कि नहीं आना चाहिए? हिसाब चुकता होना चाहिए कि नहीं होना चाहिए? बेईमानों को सजा होनी चाहिए कि नहीं होनी चाहिए? अगर ये सच जानना है तो कौन चाहिए? ये कौन चाहिए? भाजपा सरकार लानी होगी. ಇನ್ನು ಮಧ್ಯಪ್ರದೇಶದ ಜಬಲ್ಪುರ ಚುನಾವಣಾ ರ್ಯಾಲಿಯಲ್ಲೂ ಮೋದಿ ಕಾಂಗ್ರೆಸ್ ನಾಯಕರ ಖಜಾನೆ ತುಂಬಿಸಲು ಬಿಡಲ್ಲ ಅಂದ್ರು. कांग्रेस सरकार की बनाई उन भ्रष्ट व्यवस्थाओं को बदलने का हमने एक अभियान चलाया. 11 करोड़ फर्जी नामों को हमने सरकारी दफ्तरों से हटाया. ये वो नाम थे जिनका कभी जन्म ही नहीं हुआ था, लेकिन सरकारी दफ्तर से खजाना लूटने का रास्ता बन गया था. न गरीबों का पैसा लूटने दूंगा, न ही कांग्रेस का खजाना, कांग्रेस के नेताओं की तिजोरी भरने दूंगा मैं.
ಪೇಪರ್ ಲೀಕ್ ಮಾಫಿಯಾ ಬಹುಕೋಟಿ ಹಗರಣ ರಾಜಸ್ಥಾನದಲ್ಲಿ ನಡೆದಿತ್ತು. ಅಶೋಕ್ ಗೆಹ್ಲೋಟ್ ಸರ್ಕಾರದ ಮೇಲೆ ಆರೋಪ ಮಾಡಿದ್ರು. ಆರೋಪಿಸಿದ್ದು ಕಾಂಗ್ರೆಸ್ನವರೇ ಆಗಿದ್ದ ರಾಜೇಂದ್ರ ಗುಧಾ ಅವರು. ವಿಧಾನಸಭೆಯಲ್ಲೇ ಕೆಂಪು ಬಣ್ಣದ ಡೈರಿ ತೋರಿಸಿದ್ರು. ಗೆಹ್ಲೋಟ್ ಸರ್ಕಾರದ ಹಗರಣಗಳ ದಾಖಲೆ ಅಂದಿದ್ರು. ರಾಷ್ಟ್ರ ಮಟ್ಟದ ಸ್ಕ್ಯಾಮ್ಗಳಿದೆ ಅಂತಾನೂ ಆರೋಪಿಸಿದ್ರು. ಆಮೇಲೆ ಕೆಂಪು ಡೈರಿ ರಹಸ್ಯವಾಗೇ ಉಳಿದಿತ್ತು. ಈಗ ಮೋದಿ ಇದೇ ಕೆಂಪು ಡೈರಿ ರಹಸ್ಯವನ್ನ ಹೊರಗೆಳೆಯುತ್ತೇವೆ, ಬಿಜೆಪಿಗೆ ಅಧಿಕಾರ ಕೊಡಿ ಎಂದಿದ್ದಾರೆ.